ಜೈ ಭೀಮ್. ಇವತ್ತು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ವತಿಯಿಂದ ಸಂವಿಧಾನ ಜಾರಿ ದಿನಾಚರಣೆಯನ್ನು ಬೆಂಗಳೂರಿನ ಜೆ ಪಿ ನಗರದ ಜೈ ಭೀಮ್ ಸರ್ಕಲಲ್ಲಿ ಇವತ್ತು ನಾವು ಮೊಟ್ಟ ಮೊದಲನೇದಾಗಿ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಆಯೋಜನೆ ಮಾಡಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ ಕೂಡ ಒಂದು ಗ್ರಾಮವಾಗಿತ್ತು. ಏನು ಈ ಪಕ್ಕದಲ್ಲಿ ಸಾರಕ್ಕಿ, ಮಾರೇನಹಳ್ಳಿ, ನಮ್ಮ ಪುಟ್ಟೇನಹಳ್ಳಿ, ಈ ಕಡೆ ಉತ್ತರಹಳ್ಳಿ, ಈ ಕಡೆ ಹಿಂಗೆಲ್ಲ ಇತ್ತು. ಆದರೆ ಮಡಿವಾಳ. ಆದರೆ ಇತ್ತೀಚೆಗೆ ಏನಾಗ್ತದೆ, ಎಲ್ಲರೂ ಕೂಡ ಬೇರೆ ಬೇರೆ ಭಾಗಗಳಿಂದ ಬಂದು ಇಲ್ಲೆಲ್ಲನೂ ಕೂಡ ಯಾವುದೇ ಕಾರಣಕ್ಕೂ ಇಲ್ಲಿ ಸ್ಥಳೀಯವಾದಂಥ ಒಂದು ಯಾವುದೇ ಗುರುತುಗಳಿಲ್ಲದೆ ಇರೋ ಕಾರಣದಿಂದ ಏನಾಗ್ತದೆ, ಇಲ್ಲಿ ಸ್ಥಳೀಯರಾದ ನಾವೆಲ್ಲರೂ ಸೇರಿ ಈ ಏನು ಇಷ್ಟು ದಿವಸ 15ನೇ ಕ್ರಾಸ್ ಅಂತ ಕರಿತಾ ಇದ್ವೋ ಅದನ್ನು ಇನ್ನು ಮುಂದೆ ಜೈ ಭೀಮ್ ಸರ್ಕಲ್ ಎನ್ನುವಂಥ ಒಂದು ನಾಮಕರಣ ಮಾಡೋದ್ರ ಮುಖಾಂತರ ಈಗಾಗಲೇ ಸರ್ಕಾರದವರು ಕೂಡ BBMP ಅವರು ಕೂಡ ಅನುಮೋದನೆ ಮಾಡಿದ್ದಾರೆ ಜೈ ಭೀಮ್ ಸರ್ಕಲ್ ಅಂತೇಳಿ. ಆ ಒಂದು ಶಾಶ್ವತವಾಗಿ ಬಾಬಾ ಸಾಹೇಬರ ಹೆಸರು ಈ ನೆಲದಲ್ಲಿ ಉಳ್ಕೊಳ್ಬೇಕು ಅನ್ನೋಂಥ ವಿಚಾರಕ್ಕೆ ನಾವೆಲ್ಲರೂ ಕೂಡ ಇವತ್ತು ಸೇರಿದ್ದೇವೆ. ನಾವು ಒಂದೇ ಒಂದು ವಿಚಾರನ ನಾನು ಪ್ರಸ್ತಾಪ ಮಾಡಬೇಕಾಗಿದೆ. ಯಾಕಂದರೆ ಬಾಬಾ ಸಾಹೇಬರು ಮಾಡ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಏನು ಸಂವಿಧಾನವನ್ನು ಕೊಟ್ಟಂಥ ದಿನ ಇವತ್ತಿಂದ ಇಂಪ್ಲಿಮೆಂಟ್ ಆಗ್ತದೆ. ಯಾವತ್ತು 75 ವರ್ಷದ ಹಿಂದೆ ನಡೆದಂಥ ಒಂದು ಐತಿಹಾಸಿಕ ಘಟನೆ ನಮ್ಮ ಭಾರತ ದೇಶದಲ್ಲಿ. ಸಂವಿಧಾನದ ಮುಖಾಂತರ ನಾವೇನಾದರೂ ಇವತ್ತು ನಾವು ಏನೇ ಕೆಲಸ ಮಾಡಿದ್ರೂ ಕೂಡ ನಮ್ಮೆಲ್ಲವನ್ನೂ ಕೂಡ ಕಾಪಾಡ್ತಾ ಇರುವಂಥದ್ದು ಆ ಸಂವಿಧಾನವನ್ನು ಕೊಟ್ಟಂಥ ಬಾಬಾ ಸಾಹೇಬರು ಕೊಟ್ಟಂಥ ಒಂದು ಇಡೀ ಸಂವಿಧಾನದ ಒಂದು ಭಾಗ. ಆದರೆ ಸಂವಿಧಾನದಲ್ಲಿರುವಂಥ ಪೀಠಿಕೆಯ ಒಂದು ಭಾಗ ಆಗ್ತದೆ. ನಾವೆಲ್ಲರೂ ಕೂಡ ಸಂವಿಧಾನ ಅರಿತುಕೊಳ್ಳೋದಕ್ಕಿಂತ ಮೊದಲಾಗಿ ಬಾಬಾ ಸಾಹೇಬರು ಬರೆದಂಥ ಸಂವಿಧಾನದ ಮೊದಲೇ ಪುಟವಾದಂಥ ಸಂವಿಧಾನದ ಪೀಠಿಕೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಏನು ಹೇಳ್ತಾರೆ ಬಾಬಾ ಸಾಹೇಬರು ಸಂವಿಧಾನದ ಪೀಠಿಕೆ? ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ ಮತ್ತು ಸರ್ವಧರ್ಮ ಸಮರ್ಪಣೆ ಅಂತ ಮಾತಾಡ್ತಾರೆ. ಅಂದರೆ ನಾವೆಲ್ಲರೂ ಕೂಡ ಈ 3 ಲೈರು ಪೀಠಿಕೆಯಲ್ಲಿ ಹೃದಯ ಭಾಗ ಇದ್ದಂಗೆ. ಏನು ಭಾರತವನ್ನು ಸಾರ್ವಭೌಮವಾಗಿ ಮಾಡ್ತೇವೆ ಅಂತೇಳಿ ನಾವು ಒಂದು ಭವಿಷ್ಯವನ್ನು ತೋರಿಸ್ತಾರೆ ಬಾಬಾ ಸಾಹೇಬರು ಈ ಪೀಠಿಕೆಯಲ್ಲಿ. ಈ ಪದನೇ ಹೇಳುತ್ತೆ ಸಾರ್ವಭೌಮ. ಅಂದರೆ ಇಂಡಿಪೆಂಡೆನ್ಸ್ಗಿಂತ ಮೊದಲು, ಸ್ವಾತಂತ್ರ್ಯಕ್ಕಿಂತ ಮೊದಲು ಏನಾಗ್ತಾ ಇತ್ತು, ನಾವು ಯಾವುದೇ ಕಾರಣಕ್ಕೂ ಇನ್ನೊಬ್ಬ ರಾಜರಲ್ಲೋ ಅಥವಾ ಬ್ರಿಟಿಷರಲ್ಲೋ ಒಂದು ಆಡಳಿತದಲ್ಲಿದ್ದು ನಾವೆಲ್ಲವನ್ನ ಮುಕ್ತಿಗೊಳಿಸ್ಕೊಂಡು ನಮಗೆ ನಾವೇ ಸಾರ್ವಭೌಮರಾಗಿ ಆಗ್ತೇವೆ ಅಂತೇಳಿ ಒಂದು ವಿಚಾರವನ್ನು ಕೊಡ್ತಾರೆ. ಇನ್ನು ಎರಡನೇದೇನು, ಸಮಾಜವಾದಿ. ಅಂದರೆ ಈಕ್ವಾಲಿಟಿ ಬಗ್ಗೆ ಮಾತಾಡ್ತಾರೆ. ಅಂದರೆ ಈ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ನಾವೆಲ್ಲರೂ ಕೂಡ ಸಮನಾಗಿರುವಂಥವ್ರು, ಸಮಾಜವಾದಿ ನೆಲೆಗಟ್ಟಿನಿಂದ ಇರುವಂಥದ್ದು. ಆಲ್ ಆರ್ ಈಕ್ವಲ್. 15th ಕ್ರಾಸ್ ಅಂತ ಅನ್ನೋದು ರಸ್ತೆ ಒಂದು ಕಾಲದಲ್ಲಿ ಸಿಂಗಲ್ ವೇ ಇತ್ತು. ಸಿಂಗಲ್ ವೇ ಅಂದರೆ ಕಾಲ್ನಡೆ ಜಾತಿಯ ಥರ ಇತ್ತು. ಇದೆಲ್ಲ ಬಂದು ನೀಲಗಿರಿ ತೋಪು ಮತ್ತು ತೆಂಗಿನಕಾಯಿ ತೋಪುಗಳು ಮತ್ತು ಚೇಪೆಕಾಯಿ ಎಲ್ಲ ತೋಪುಗಳಾಗಿತ್ತು. ಆವಾಗ ಇದು ಊರಾಗಿತ್ತು. ಇವಾಗ ನಗರ ಪ್ರದೇಶ ಆಗಿದೆ. ನಮ್ಮ ಗುರುತನ್ನ ನಾವು ಕಂಡುಹಿಡಿಬೇಕಂತ ಹೇಳಿದ್ರೆ ಇವತ್ತು 15th ಕ್ರಾಸ್ನ ಜೈ ಭೀಮ್ ಸರ್ಕಲ್ ಅಂತ ಹೇಳಿ ನಾವು ಗುರುತುಪಡಿಸಿ, ನಾವು ಮೂಲ ನಿವಾಸಿಗಳು ನಾವು ಇಲ್ಲಿ ಇದ್ದೀವಿ. ಈ ಭಾಗದಲ್ಲಿ ಉತ್ತರಹಳ್ಳಿ ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ್ರೆ ತುಂಬ ದೊಡ್ಡದು. ಆ ಕಾಲದಲ್ಲಿ ಈ ಊರನ್ನ ಕಂಡುಹಿಡಿಬೇಕಂತ ಹೇಳಿದ್ರೆ ಇಡೀ ಬೆಂಗಳೂರಲ್ಲಿ ದೊಡ್ಡ ವಿಧಾನಸಭಾ ಕ್ಷೇತ್ರ ಯಾವುದಂದರೆ ಉತ್ತರಹಳ್ಳಿ ವಿಧಾನಸಭಾ ಕ್ಷೇತ್ರ. ಆವಾಗ ಎಸ್ ರಮೇಶ್ ಅವರು ಇದ್ದರು MLA ಆಗಿ. ಆವಾಗ ಇರುವಾಗ ಇದು ಬಂದು ದೊಡ್ಡ ಮಟ್ಟದಲ್ಲಿ ಊರಾಗಿತ್ತು. ಆ ಊರನ್ನ ಇವಾಗ ನಗರ ಪ್ರದೇಶ ಮಾಡಿಬಿಟ್ಟಿದ್ದಾರೆ. ಆದರೆ ಮೂಲ ಗುರುತುಗಳನ್ನ ಯಾರು ಕಂಡುಹಿಡಿತಾ ಇಲ್ಲ. ಎಲ್ಲ ಯಾರೋ ಎಲ್ಲಿರೋ ಬರೋರೆಲ್ಲ ಬಂದ್ಬಿಟ್ಟು ಹೇಳ್ತಾರೆ ಇದೇ ನಮ್ಮ ಏರಿಯಾ ಅಂತ ಹೇಳಿ. ನಾವು ಇಲ್ಲೇ ಹುಟ್ಟಿ ಬೆಳೆದಿರೋರು. ನಾವು ಈ ಜಾಗವನ್ನು ನಾವು ನೆಲೆ ನಿಲ್ಲಿಸ್ಬೇಕಂತ ಹೇಳಿದ್ರೆ ಇದನ್ನು ಜೈ ಭೀಮ್ ಸರ್ಕಲ್ ಆಗಿ ಮಾಡಬೇಕಂತ ಹೇಳಿ ನಾವು ಎಲ್ಲರೂ ತೀರ್ಮಾನ ತಗೊಂಡು ನಾವು ಯಾವತ್ತೂ ಅಂಬೇಡ್ಕರ್ ಸ್ವಾಭಿಮಾನಿ ಜೊತೆಯಲ್ಲಿ ನಾವು ಸೇರಿ ಈ ಕಾರ್ಯಕ್ರಮನ ಮುಂದುವರಿಸ್ತೀವಿ. ಯಾವತ್ತೂ ಜೊತೆಯಲ್ಲಿರ್ತೀವಿ. ಎಲ್ಲರಿಗೂ ನನಗೆ ಆಹ್ವಾನ ನೀಡಿರೋರಿಗೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ. ಮಾತು ಎಲ್ಲ ನನ್ನ ಭೀಮ ಬಂಧುಗಳಿಗೂ ಜೈ ಭೀಮ್. ಈ ದಿನ 76ನೇ ವರ್ಷದ ಗಣರಾಜ್ಯೋತ್ಸವ ಅಂಗವಾಗಿ ಈ ಒಂದು ಜೈ ಭೀಮ್ ಸರ್ಕಲ್ ಅಂತ ಏನು ಘೋಷಣೆ ಮಾಡೋರೆ, ಮುಂದಿನ ವರ್ಷ ಈ ಜಾಗದಲ್ಲಿ ನಾವೆಲ್ಲ ಕೋದಂಡ ಸಾರು ASS ಜೊತೆ ಇರ್ತೀವಿ. ಇಲ್ಲಿ ಒಂದು ಅಂಬೇಡ್ಕರ್ ಸ್ಟ್ಯಾಚು ಆಗಬೇಕು. ಎಲ್ಲ ಸರ್ಕಲಲ್ಲಿ ನೋಡಿದಾಗ್ಲೂ ನನಗೊಂದು ಆವಾಗಿಂದೂ ಆಲೋಚನೆ ಇತ್ತು, ನಮ್ಮ ಸರ್ಕಲಲ್ಲಿ ಒಂದು ಅಂಬೇಡ್ಕರ್ ಸ್ಟ್ಯಾಚು ಇಲ್ಲ ಅಂತ ಹೇಳಿ ಒಂದಿದೆ. ಈ ಭಾಗದಲ್ಲಿರುವಂಥ ಎಲ್ಲ ನಾಯಕರೆಲ್ಲ ಸೇರಿ ಕೋದಂಡ ಸಾರಿಗೆ ಒಂದು ಬಲಪಡಿಸಿ ಅವ್ರ ಸಂಘಟನೆಗೆ, ನಮ್ಮ ಸಂಘಟನೆಗಳು ಮತ್ತು ನಮ್ಮ ಸ್ನೇಹಿತರದ್ದೆಲ್ಲ ಸಂಘಟನೆಗಳು ಯಾರ್ಯಾರು ಸಂಘಟನೆ ಸೌತಲ್ಲಿದೆ ಅವರೆಲ್ಲ ಅವ್ರ ಕೈಗೆ ಬಲವಾಗಿರ್ತೀವಿ. ಅವ್ರ ಕೈಗೆ ಬಲವಾಗಿರ್ತೀರಿ. ನೆಕ್ಸ್ಟ್ ವರ್ಷ ನಾವು ಯಾರು ಸಂಘಟನೆಗಳಲ್ಲಿ ಎಲ್ಲೂ ಕಾರ್ಯಕ್ರಮ ಮಾಡಿಲ್ಲ ಅಂದರೆ ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚು ಇರ್ತೀರಿ. ಅಂದರೆ ಆ ಒಂದು ವರ್ಷ ಏನಿದೆ, ಈ 365 ದಿವಸ ಏನಿದೆ, ಅಷ್ಟು ದಿವಸದಲ್ಲಿ ಇಷ್ಟು ಕೆಲಸ ಆಗುತ್ತೋ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಸ್ಟ್ಯಾಚು ಇರಲಿ ಇಲ್ಲಿ ಎಲ್ಲ ಸರ್ಕಲಲ್ಲೂ ಕುವೆಂಪು ಇದ್ದಾರೆ, ಸುಭಾಷ್ ಚಂದ್ರ ಬೋಸ್ ಇದ್ದಾರೆ, ಕಿತ್ತೂರು ರಾಣಿ ಚೆನ್ನಮ್ಮ ಇದ್ದಾರೆ, ಒನಕೆ ಓಬವ್ವ ಇದ್ದಾರೆ, ವೀರ ಸಂಗೊಳ್ಳಿ ರಾಯಣ್ಣ ಇದ್ದಾರೆ, ಕೆಂಪೇಗೌಡರು ಕಟ್ಟದಂಥ ಬೆಂಗಳೂರಲ್ಲಿ ಅವ್ರದ್ದು ಸಾಕಷ್ಟು ಇದೆ ಅಂತ ಹೇಳಿ ಎಲ್ಲ ಇದು ಮಾಡ್ತಿದ್ದಾರೆ. ಇರಲಿ, ಸಂತೋಷ. ಅದೇ ಜೊತೆಗೆ
ನಮ್ದು ಏನಕ್ಕೆ ಕೊಡಲ್ಲ ಗೊತ್ತಾ, ಅಂಬೇಡ್ಕರ್ದು ಇರಬಾರ್ದು ಅಂತ ಉದ್ದೇಶ ಅಲ್ಲ, ಇಟ್ಟರೆ ಅದಕ್ಕೆಲ್ಲ ಪ್ರೊಟೆಸ್ಟ್ ಕೊಡಬೇಕು ಅನ್ನೋದು ಅಷ್ಟೇ, ಬೇರೆ ಏನಿಲ್ಲ. ನಮ್ಮವ್ರು ಏನು ಮಾಡ್ತಿದ್ದಾರೆ ಅಂದರೆ, ನಮಗೆ ಪ್ರೊಟೆಸ್ಟ್ಗೆ ಬೇಕು ಅಂಥೇಳಿ ನಾವು ತುಂಬ ತೊಂದರೆ ಕೊಡ್ತೀವಿ ಅಂಥೇಳಿ ಕೊಡ್ತಾಯಿಲ್ಲ. ಪೊಲೀಸವ್ರು ಹಾಕಬೇಕು, ಕಾನೂನು ನೀತಿಯಾಗಿ ಅದಕ್ಕೆ ರಕ್ಷಣೆ ಕೊಡಬೇಕು ಅಂತೇಳಿ ಕೊಡ್ತಾಯಿಲ್ಲ ಅಷ್ಟೇ. ಇಡಬಾರ್ದು ಅನ್ನೋ ಉದ್ದೇಶ ಪಾಪ ಯಾರಿಗೂ ಇಲ್ಲ. ಇಟ್ಟರೆ ತೊಂದರೆ ಇಲ್ಲ ಸರ್, ಎಲ್ಲರೂ ಅವಕಾಶ ಕೊಡ್ತಾರೆ. ಎಲ್ಲ ಕಡೆ ಇದ್ದರೆ ಇಲ್ಲಿರಬೇಕು, ಇಲ್ಲಿ ಕೊಟ್ಟಿರೋದು ಎಲ್ಲಿರಬಾರ್ದು. ಇದು ಅಜೆಂಡಾ ಆಗಿರ್ಬೇಕು ನಮ್ಮದು, ಇದು ಅಜೆಂಡಾ ನಮಗೆ. ಎಲ್ಲ ಕಡೆ ಸ್ಟ್ಯಾಚು ಎತ್ಬಿಡ್ರಿ, ಇಲ್ಲಾಂದರೆ ಇಲ್ಲಿ ಕೊಡ್ರಿ ಅಂಬೇಡ್ಕರ್ ಸ್ಟ್ಯಾಚು. ಇದು ಒಂದು ಅಜೆಂಡವಾಗಿ ಇಟ್ಕೊಂಡು ಕೋದಂಡ ಸರ್ ಜೊತೆಗೆ ಮತ್ತು ಎಲ್ಲ ಸಂಘಟನೆಯ ಕಾರ್ಯಕರ್ತರು ಪದಾಧಿಕಾರಿಗಳ ಜೊತೆ ಯಾವತ್ತೂ ಸದಾ ಇರ್ತೀವಿ ಅಂತೇಳಿ ನಮ್ದು 2 ಮಾತು ಮುಗಿಸ್ತೀನಿ. ಜೈ ಭೀಮ್. ಜೈ ಭೀಮ್ ಬಂಧುಗಳೇ, ನನ್ನ ಹೆಸರು ಮಂಜುಳಾ ಅಂತ, RPIಯಲ್ಲಿ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾಗಿದ್ದೀನಿ. ಸೊ ವಿಚಾರ ಏನಂತಂದರೆ, ಈ ನಮ್ಮ ಸೋದರ ಯಾರು ಕೋದಂಡರಾಮಣ್ಣವರು ಯಾವುದೇ ಕಾರ್ಯಕ್ರಮಗಳಾದ್ರು ನಮ್ಮೆಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಈ ಭಾಗದಲ್ಲಿ ಒಂದು ಮುಖ್ಯವಾಹಿನಿಗೆ ತರುವಂಥ ಕೆಲಸ. ಸೌತಲ್ಲಿ ಯಾರಿದ್ದಾರೆ ಸಂಘಟನೆಗಳ ಲೀಡ್ರುಗಳು ಎಲ್ಲರನ್ನೂ ಒಂದು ಒಟ್ಟುಗೂಡಿಸಿ ಒಂದು ಒಳ್ಳೆ ರೀತಿ ಒಂದು ಒಗ್ಗಟ್ಟಾಗಿ ಕಾರ್ಯಕ್ರಮಗಳು ನಡೆಸ್ಕೊಂಡು ಒಳ್ಳೆ ರೀತಿ ಎಲ್ಲರನ್ನೂ ಒಂದು ಗಣನೆಗೆ ತಗೊಂಡು ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಒಂದು ಒಳ್ಳೆ ರೀತಿ ಕಾರ್ಯಕ್ರಮಗಳು ಮಾಡ್ತಾರೆ. ಮೊದಲನೇದು ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ಎರಡನೇ ವಿಚಾರ ಏನಂದರೆ, ಇವತ್ತು ಗಣರಾಜ್ಯೋತ್ಸವ ಯಾವತ್ತೋ ಒಂದು ದಿವಸ ಗಣರಾಜ್ಯೋತ್ಸವ ಅಂದಿದ ತಕ್ಷಣ ನಾವೆಲ್ಲೋ ಹೋಗಬೇಕು, ಫ್ರೀಡಮ್ ಪಾರ್ಕ್ ಹೋಗ್ತೀವಿ, ಇಲ್ಲ ಯಾವುದೋ ಒಂದು ಹಾಲ್ ಬುಕ್ ಮಾಡ್ತೀವಿ, ಅಲ್ಲ ಆಚರಣೆ ಮಾಡ್ತೀವಿ. ಸಿಟಿ ನಗರೀಕರಣ ಆದಂಥ ಎಲ್ಲ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಸಂಘಟನೆಗಳು ಅಂದರೆ ಒಂದು ಸ್ಲಮ್ಗೆ, ಯಾವುದೋ ಒಂದು ಗ್ರಾಮಗಳಿಗೆ ಇಲ್ಲಿಗೆ ಸೀಮಿತವಾಗಿ ಅಲ್ಲೇ ಹೋರಾಟಗಳು ನಡಿಬೇಕು, ಅಲ್ಲೇ ಒಂದು ಶಾಖೆಗಳು ಉದ್ಘಾಟನೆ ಆಗಬೇಕು, ಅಲ್ಲೇ ಏನೋ ಒಂದು ಆಗಬೇಕು ಅನ್ನೋ ವಿಚಾರಗಳು ತುಂಬ ಬೆಳಕಿಗೆ ಬಂದಿದೆ. ನಗರೀಕರಣ ಆದಂಗೆ ಏನಾಗ್ತಿದೆ ಅಂದರೆ, ಅಂಬೇಡ್ಕರ್ ಅವರು ಮತ್ತು ಸಂಘಟನೆಗಳು ಅನ್ನೋದನ್ನು ಆ ಒಂದು ನೀಲಿ ಕಲರ್ ನೋಡೋಷ್ಟರಲ್ಲೇ ಜನ ಏನಂತಿದ್ದಾರೆ, ಓ ಇವರು ದಲಿತ ಸಂಘಟನೆಗಳವರು, ಇವರು ಅಂತ ನಮ್ಮನ್ನು ಒಂದು ಭೇದ ಭಾವ ಮಾಡೋ ರೀತಿಯಲ್ಲಿ ಮಾಡ್ತಿದ್ದಾರೆ. ಅದನ್ನು ಹೋಗ್ಲಾಡಿಸ್ಬೇಕು ಅಂತಂದರೆ ಸಂವಿಧಾನದ ಅರಿವು ಮೂಡಿಸ್ಬೇಕು, ಸಂಘಟನೆಗಳ ಅರಿವು ಮೂಡಿಸ್ಬೇಕು. ಹಂಗಾಗಬೇಕಂದ್ರೆ ನಗರೀಕರಣದಲ್ಲೂ ಕೂಡ ಸಂಘಟನೆಗಳು ಯಥೇಚ್ಛವಾಗಿ ಬೆಳಿಬೇಕು ಮತ್ತು ಯುವಕರು ಮತ್ತು ಹೆಣ್ಣುಮಕ್ಕಳು ಅತಿ ಹೆಚ್ಚಾಗಿ ಸಂಘಟನೆಗಳಲ್ಲಿ ತೊಡಗಿಸ್ಕೊಂಡು ಒಂದು ಸಂಘಟನೆ ವಿಚಾರಗಳನ್ನ ಅತಿ ಹೆಚ್ಚಾಗಿ ತಿಳಿಸ್ಬೇಕು ಅಂತ ಹೇಳ್ತಾ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು. ಜೈ ಭೀಮ್. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಏನಂತ ಹೇಳಿದ್ರೆ, ಇವತ್ತು ಜೈ ಭೀಮ್ ಸರ್ಕಲ್ ಅಂತ ಏನು ಮಾಡಿದ್ದಾರೆ AS ನಾಯಕರಾದ ನಮ್ಮ ಕೋದಂಡ ಸಾರು, ಅದೇ ರೀತಿಯಾಗಿ ಇಲ್ಲಿಗೆ ಬಿಟ್ಟರೆ ಸುಮ್ಮನೆ ಇರೋಕ್ಕಾಗಲ್ಲ. ಸ್ಟ್ಯಾಚ್ಯುಗಳನ್ನ ಚೆನ್ನಾಗಿ ನಿಲ್ಲಿಸಿ, ಆಮೇಲೆ ಹೋರಾಟಗಳನ್ನೆಲ್ಲ ಇದೇ ರೀತಿಯಲ್ಲಿ ಸರ್ಕಲ್ಗಳಲ್ಲಿ ಹೋರಾಟ ಮಾಡಿ, ಆಮೇಲೆ ಆಪೋಸಿಟ್ನಲ್ಲಿ ನಮ್ಮ ಪೆರಿಯರ್ ರಾಮಸ್ವಾಮಿ ಅವ್ರದ್ದು ಒಂದು ಸ್ಟ್ಯಾಚ್ಯು ಇಕ್ಕಿದ್ರೆ ತುಂಬ ಒಳ್ಳೆಯದು ಅಂತ ನನ್ನ ಭಾವನೆ. ಯಾಕೆಂದರೆ ನಮ್ಮ ಬೆಂಗಳೂರಿನಲ್ಲಿ ಪೆರಿಯರ್ ರಾಮಸ್ವಾಮಿ ಅವ್ರದ್ದು ಒಂದು ಸ್ಟ್ಯಾಚ್ಯೂನೂ ಇಲ್ಲ. ನಿಮ್ಮ ನೇತೃತ್ವದಲ್ಲಿ ಆಯಿತು ಅಂದರೆ ತುಂಬ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ನನ್ನ ಮಾತನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ನಾವು ಬೆಂಗಳೂರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು ಅನಿಲ್ ಕುಮಾರ್ ಆರ್ ಅಂತ. ಇಲ್ಲಿ ನಮ್ಮ ಜೊತೆ ಬೆಂಗಳೂರು ಡಿಸ್ಟ್ರಿಕ್ಕಲ್ಲಿ 6 ಘಟಕಗಳಿದೆ. 6 ಘಟಕದಿಂದ ಎಲ್ಲರೂ ಬಂದ್ಬಿಟ್ಟು ಈ ಆಚರಣೆಗೆ ಬಂದಿರೋಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ವರ್ಷವೂ ಈ ಸ್ಟ್ಯಾಚು ಮುಂದೆ ನಿಂತ್ಕೊಂಡು ನಾವು ಮಾತಾಡಬೇಕು, ಈ ಸ್ಟ್ಯಾಚು ಇಲ್ಲಿ ಪ್ರತಿಷ್ಠಾ ಆಗಬೇಕು ಅಂತ ನಮ್ಮೊಂದು ಮೈನ್ ಅಜೆಂಡಾ ಆಗಿದೆ. ಇವತ್ತಿಗೆ ಒಂದು ಬೋರ್ಡ್ ಹಾಕಿದ್ದೀವಿ, ಬಾಬಾ ಸಾಹೇಬ್ ಆಗಿ ಇಲ್ಲಿ ಜೈ ಭೀಮ್ ಸರ್ಕಲ್ ಅಂತ ಒಂದು ಸ್ಟಾರ್ಟ್ ಆಗಿದೆ. ಮುಂದಿನ ಕಾರ್ಯಕ್ರಮ ಮುಂದಿನ ವರ್ಷಕ್ಕೆ ಇಲ್ಲಿ ಸ್ಟ್ಯಾಚು ಮುಂದೆ ನಾವು ದೊಡ್ಡ ಮಟ್ಟಕ್ಕೆ ಇಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ವಿನಂತಿ. ಅದೇ ಥರ ಈ ಟೀಮ್ ಏನಿದೆ 6 ಟೀಮ್ ಇರೋದು 10-15 ಟೀಮ್ ಬೆಳಿಬೇಕು ನಮ್ಮ ಬೆಂಗಳೂರು ಡಿಸ್ಟ್ರಿಕ್ಕಲ್ಲಿ. ಅದು ತುಂಬ ಟ್ರೈ ಮಾಡ್ತಾಯಿದ್ದೀವಿ. ಮುಂದಿನ ವರ್ಷದಲ್ಲಿ ನಾವು ಮಾಡಿ ತೋರಿಸ್ತೀವಿ ನಮ್ಮ ಮಂಜನ ಜೊತೆ. ಇಲ್ಲಿ ಮುಂದಿನ ದಿನದಲ್ಲಿ ಸ್ಟ್ಯಾಚು ಇಕ್ಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಮುಂದಿನ ದಿನ ಅಲ್ಲ, ಒಂದು 2-3 ತಿಂಗಳಲ್ಲೇ ಸ್ಟ್ಯಾಚು ಇಕ್ತೀವಿ. ಇಕ್ದಿರಂತೂ ಬಿಡಲ್ಲ ಏನೋ. ಮುಂದಿನ ದಿನದಲ್ಲಿ ಸ್ಟ್ಯಾಚು ಇಕ್ಬೇಕು ಅದು ಇದು ಅಂತ ಹೇಳ್ತಾರೆ. 2-3 ತಿಂಗಳಲ್ಲೇ ಇಲ್ಲಿ ಸ್ಟ್ಯಾಚು 100% ಇಕ್ತೀವಿ ಏನೋ. ಜೈ ಭೀಮ್.